ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ರಾಜ್ಯ ಸರ್ಕಾರ ಕರ್ನಾಟಕವನ್ನು ದಿವಾಳಿಯತ್ತ ಕರೆದುಕೊಂಡು ಬಂದಿದೆ ಅನ್ನೋದಕ್ಕೆ ಈಗ ಮತ್ತೊಂದು ಸಾಕ್ಷಿಯೂ ಕೂಡ ಸಿಕ್ಕಿದೆ. ಈಗ ಗುತ್ತಿಗೆದಾರರ ಸಂಘ ಸಿಡಿದೆದ್ದು ನಿಂತಿದೆ. ರಾಜ್ಯ ಸರ್ಕಾರ ಅವರ ಬಾಕಿ ಮೊತ್ತವನ್ನು ಉಳಿಸಿಕೊಂಡಿರೋದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾ ಇದೆ. 2.5 ವರ್ಷದಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆಯೂ ಕೂಡ ಎದುರಾಗಿದೆ. ಈಗ ಅಧಿವೇಶನದ ಸಮಯದಲ್ಲಿ ಈಗಲಾದರೂ BJP ಇದನ್ನು ಪ್ರಶ್ನೆ ಮಾಡುತ್ತಾ ಅಂತ ಕಾದು ನೋಡಬೇಕು. ಹಾಗಾದರೆ ಏನಿದು ಗುತ್ತಿಗೆದಾರರ ಸಂಘದ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮತ್ತು ಗುತ್ತಿಗೆದಾರರ ಸಂಘ ಇಡ್ತಾ ಇರುವಂತಹ ಆ ಮಹತ್ವದ ದಾಖಲೆ ಏನು ಮತ್ತು ಬಾಕಿ ಉಳಿಸಿಕೊಂಡಿರುವಂತಹ ಮೊತ್ತ ಎಷ್ಟು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಗ್ಯಾರಂಟಿಗಳಿಂದಾಗಿ ಸರ್ಕಾರ ದಿವಾಳಿ ಆಗ್ತಾ ಇದೆ, ರಾಜ್ಯದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅನ್ನುವಂತಹ ಆರೋಪ ರಾಜ್ಯ ಸರ್ಕಾರದ ಮೇಲಿದೆ. ಒಂದು ಕಡೆಯಿಂದ ಗ್ಯಾರಂಟಿಗಳು ಕೂಡ ಸರಿಯಾಗಿ ಜನರ ಕೈಗೆ ತಲುಪ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಏನಿದೆಯಲ್ಲ ಅದು ಇನ್ನೂ ಕೂಡ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಣದ 23, 24ನೇ ಕಂತಿನ ಹಣವೂ ಕೂಡ ಬಂದಿಲ್ಲ. ಅದರಲ್ಲಿ ಒಂದು ಕಂತಿನ ಹಣವನ್ನು ಆಲ್ರೆಡಿ ಎಗರಿಸಿ ಆಗಿದೆ. ಅದರ ಬಗ್ಗೆ ಕಳೆದ ಬಾರಿಯ ಸದನದಲ್ಲಿಯೇ ಸರ್ಕಾರ ಓಪನ್ ಆಗಿಯೇ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಎದುರಾಯಿತು. ಆನಂತರ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆಯನ್ನು ಕೇಳ್ತಾರೆ. ಇಷ್ಟರ ಮಟ್ಟಿಗೆ ಈ ಗೃಹಲಕ್ಷ್ಮಿ ಹಣದ ಅವ್ಯವಹಾರ ಮತ್ತು ಗೃಹಲಕ್ಷ್ಮಿ ಹಣದ ಈ ಹಗರಣವೂ ಕೂಡ ನಡೀತು. ಇದರ ಬೆನ್ನಲ್ಲೇ ನಾವು ದುಡ್ಡನ್ನು ಹಾಕ್ತೀವಿ ಅಂತ ಸರ್ಕಾರ ಹೇಳಿದ್ರು ಕೂಡ ಇದುವರೆಗೂ ಕೂಡ ಹಣವನ್ನು ಹಾಕಿಲ್ಲ. ಇದರ ನಡುವೆ ಈಗ ಬೇರೆಯೊಂದು ದೊಡ್ಡದಾಗಿರುವಂತಹ ವಿಚಾರ ತೆರೆದುಕೊಳ್ತಾ ಇದೆ. ಏನು ಆ ವಿಚಾರ ಅಂದರೆ, ಸರ್ಕಾರ ಗುತ್ತಿಗೆದಾರರಿಗೆ ಕೊಡಬೇಕಾಗಿರುವಂತಹ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಇನ್ನೂ ಕೂಡ ಪಾವತಿಸಿಲ್ಲ. ಅದರಲ್ಲೂ ಕೂಡ ಕಮಿಷನ್ ಯಾರು ಕೊಡ್ತಾರೆ ಮತ್ತು ಏಜೆಂಟ್ಗಳು ಯಾರಿದ್ದಾರಲ್ಲ, ಏಜೆಂಟ್ಗಳ ಮುಖಾಂತರ ಹೋದರೆ ಮಾತ್ರ ಗುತ್ತಿಗೆದಾರರಿಗೆ ಹಣ ಪಾವತಿ ಆಗತ್ತೆ ಅನ್ನುವಂತಹ ಬಹುದೊಡ್ಡ ಒಂದು ಆರೋಪವನ್ನು ಗುತ್ತಿಗೆದಾರರ ಸಂಘ ಈಗ ಮಾಡ್ತಾ ಇದೆ. ರಾಜ್ಯ ಕರ್ನಾಟಕ ಗುತ್ತಿಗೆದಾರರ ಸಂಘ ಮಾಡ್ತಾ ಇರುವಂತಹ ಆರೋಪ ಏನಪ್ಪ ಅಂದರೆ, ಇದುವರೆಗೂ ಕೂಡ ಸರ್ಕಾರ ಉಳಿಸಿಕೊಂಡಿರುವಂತಹ ಬಾಕಿ ಮೊತ್ತ ಎಷ್ಟು ಅಂದರೆ ಹತ್ತಿರ 37,000 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಹೀಗಾದರೆ ಗುತ್ತಿಗೆದಾರರು ಏನು ಮಾಡಬೇಕು? ನಾವು ಸಾಲ ಮಾಡಿ ಏನೋ ಮಾಡಿ ಕಾಮಗಾರಿಯನ್ನು ಮಾಡಿರ್ತೀವಿ, ಕೆಲಸ ಆಗಿರುತ್ತೆ, ಆದರೆ ನೀವು ಆ ಕೆಲಸಕ್ಕೆ ದುಡ್ಡು ಕೂಡ ಕೊಡ್ತಾ ಇಲ್ಲ, ನಾವು ಇಲ್ಲಿ ಬಡ್ಡಿ ಕಟ್ತಾ ಇದ್ದೀವಿ, ನಾವು ಏನು ಮಾಡಬೇಕು ಅಂತ ಈಗ ದಾಖಲೆ ಸಮೇತ ಗುತ್ತಿಗೆದಾರರ ಸಂಘ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಂಡಿದೆ. ಹಾಗಾದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ಬಾಕಿ ಇದೆ ಅಂತ ನೋಡ್ತಾ ಹೋಗೋಣ. ಗೆಳೆಯರೆ, ನೀರಾವರಿ ಇಲಾಖೆಯಲ್ಲಿ ಅಂದರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ 2,500 ಕೋಟಿ, ಆನಂತರ ನಗರಾಭಿವೃದ್ಧಿ ಇಲಾಖೆಯಲ್ಲಿ 8,000 ಕೋಟಿ, ಜಲಸಂಪನ್ಮೂಲ ಇಲಾಖೆಯಲ್ಲಿ 3,200 ಕೋಟಿ, ಆನಂತರ ಲೋಕೋಪಯೋಗಿ ಇಲಾಖೆಯಲ್ಲಿ 2,300 ಕೋಟಿ. ಈ ರೀತಿಯಾಗಿ ಕೋಟಿ ಹಣ ಇದುವರೆಗೂ ಕೂಡ ಸರ್ಕಾರ ಪಾವತಿ ಮಾಡಿಲ್ಲ. ಇದರ ಬಗ್ಗೆ CM ಸಿದ್ದರಾಮಯ್ಯ ಅವರಿಗೆ ಹಲವು ಬಾರಿ ಗುತ್ತಿಗೆದಾರರ ಸಂಘ ಮನವಿ ಮಾಡಿದ್ರೂ ಕೂಡ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಮತ್ತು ಆಯಾ ಇಲಾಖೆಗಳ ಸಚಿವರಿದ್ದಾರಲ್ಲ ಅವರು ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಸಚಿವರಿಗೆ ದುಡ್ಡು ಹೋದರೆ ಮಾತ್ರ ಅಂತಹ ಗುತ್ತಿಗೆದಾರರಿಗೆ ಹಣ ಪಾವತಿ ಆಗುತ್ತೆ. ದೊಡ್ಡ ಗುತ್ತಿಗೆದಾರರು ಹಣ ಪಾವತಿಸ್ತಾರೆ, ಅವರ ಟೆಂಡರ್ಗಳು ಪಾಸ್ ಆಗುತ್ತೆ, ಅವರ ಬಿಲ್ಗಳು ಕೂಡ ಪಾಸ್ ಆಗುತ್ತೆ. ಆದರೆ ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರು ಏನು ಮಾಡಬೇಕು? ನಾವು ಸಾಲವನ್ನು ಮಾಡಿ ಬಡ್ಡಿಗೆ ನಾವು ಹಣವನ್ನು ತಂದು ನಾವು ಟೆಂಡರ್ನ ಹಾಕಿರ್ತೀವಿ, ಯಾವುದೋ ಒಂದು ಕಡೆಯಿಂದ ಆದರೂ ನಮಗೆ ದುಡ್ಡು ಬರುತ್ತೆ, ಒಟ್ಟಾರೆಯಾಗಿ ನಮಗೆ ದುಡ್ಡು ಬರುತ್ತೆ ಅನ್ನುವಂತಹ ನಂಬಿಕೆಯಲ್ಲಿರ್ತೀವಿ. ನಾವು ಇಲಾಖೆಯ ಕಚೇರಿಗಳಿಗೆ ಹೋದರೆ ಅಲ್ಲಿಯೂ ಕೂಡ ಒಂದು ಟೇಬಲ್ನಿಂದ ಮತ್ತೊಂದು ಟೇಬಲ್ಗೆ ಫೈಲ್ ಮೂವ್ ಆಗೋದಕ್ಕೂ ಕೂಡ ಈ ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಕಮಿಷನನ್ನು ಕೇಳ್ತಾರೆ, ಹೆಚ್ಚಿನ ಪರ್ಸಂಟೇಜನ್ನು ಕೇಳ್ತಾರೆ. ಯಾರ್ಯಾರು ಎಷ್ಟೆಷ್ಟು ಪರ್ಸಂಟೇಜನ್ನು ಕೇಳ್ತಾರೆ ಅನ್ನುವಂತಹ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಇಷ್ಟು ದಿನ ನೀವೇನು ಕೇಳ್ತಾ ಇದ್ರಿ, ದಾಖಲೆಗಳಿದ್ದರೆ ಕೊಡಿ ಅಂತ ಕೇಳ್ತಾ ಇದ್ರಲ್ಲ, ಆದರೆ ಈಗ ನಮ್ಮ ಹತ್ರ ಎಲ್ಲ ದಾಖಲೆಗಳು ಕೂಡ ಇದೆ. ಏಜೆಂಟ್ಗಳು RT ನಗರ ಮತ್ತು ರಾಜಾಜಿನಗರದ ಅಂದರೆ ಖಾಸಗಿ ಕಚೇರಿಗೆ ಸರ್ಕಾರದ ಚೀಫ್ ಇಂಜಿನಿಯರ್ಗಳನ್ನು ಕರೆಸಿಕೊಂಡು ಡೀಲನ್ನು ಮಾಡ್ತಾರೆ. ಅದಕ್ಕೆ ಎಲ್ಲ ವಿಡಿಯೋ ಸಾಕ್ಷಿಗಳು ಕೂಡ ನಮ್ಮ ಹತ್ರ ಇವೆ ಅಂತ ಈಗ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ ಸಿಡಿದು ಬಿದ್ದಿದೆ. ಅಂದರೆ ಮತ್ತೊಂದು ಸ್ಫೋಟಕವಾಗಿರುವಂತಹ ವಿಡಿಯೋ ಹೊರಗಡೆ ಬರುತ್ತಾ, ಮತ್ತೊಂದು ದೊಡ್ಡ ಭ್ರಷ್ಟಾಚಾರದ ವಿಡಿಯೋ
ಹೊರಗಡೆ ಬರುತ್ತಾ ಅನ್ನುವಂತಹ ಒಂದು ಕುತೂಹಲ ಕೂಡ ಈಗ ಎದುರಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಭೈರತಿ ಸುರೇಶ್ ಅವರ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ನಗರಾಭಿವೃದ್ಧಿ ಇಲಾಖೆಯ ಯಾವುದೋ ಒಂದು ಟೆಂಡರ್ ಪಾಸ್ ಆಗಬೇಕಾದ್ರೆ, ಯಾವುದೋ ಒಂದು ಬಿಲ್ ಪಾಸ್ ಆಗಬೇಕಾದ್ರೆ ದೊಡ್ಡ ಮಟ್ಟದ ಕಮಿಷನನ್ನು ಕೊಡಬೇಕು. ದೊಡ್ಡ ಮೊತ್ತದ ಕಮಿಷನನ್ನು ಕೊಟ್ಟರೆ ಮಾತ್ರ ಇಲ್ಲಿ ಬಿಲ್ಗಳು ಪಾಸ್ ಆಗುತ್ತೆ, ಇಲ್ಲ ಅಂದರೆ ಬಿಲ್ಗಳು ಪಾಸ್ ಆಗೋದಿಲ್ಲ. ಈಗ ನಾವು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀವಿ. ರಾಜ್ಯದ ಜನರ ಮುಂದೆ ಎಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ. ಇನ್ನೂ ಒಂದು ವಾರದ ಒಳಗಾಗಿ ನಮ್ಮ ಬಾಕಿ ಮೊತ್ತವನ್ನು ಕ್ಲಿಯರ್ ಮಾಡದೇ ಇದ್ದರೆ ನೀವು ಈ 2.5 ವರ್ಷ ಮಾಡಿರುವಂತಹ ಎಲ್ಲ ಹಗರಣಗಳ ಬಗ್ಗೆ ಮತ್ತು ನೀವು ಎಷ್ಟು ಕಮಿಷನ್ನ ಕೇಳಿದ್ದೀರಿ, ಆನಂತರ ಏಜೆಂಟ್ಗಳು ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ ಮತ್ತು ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಸಚಿವರುಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದರ ಬಗ್ಗೆ ಎಲ್ಲ ದಾಖಲೆಗಳನ್ನು ನಾವು ರಿಲೀಸ್ ಮಾಡ್ತೀವಿ. ಅದರಲ್ಲೂ 2 ಪ್ರಮುಖ ಇಲಾಖೆಗಳ ಬಗ್ಗೆ ಇಲ್ಲಿ ಗುತ್ತಿಗೆದಾರರ ಸಂಘ ಹೇಳಿದೆ. ಒಂದು ನಗರಾಭಿವೃದ್ಧಿ ಇಲಾಖೆ, ಇನ್ನೊಂದು ವಸತಿ ಇಲಾಖೆ. ವಸತಿ ಇಲಾಖೆಯ ಬಗ್ಗೆ ಇಲ್ಲಿ ಮಾತನಾಡಲೇಬೇಕು. ವಸತಿ ಇಲಾಖೆಯಲ್ಲಿ ಟೆಂಡರ್ಗಳ ಮೂಲಕ ದೊಡ್ಡ ಈ ಮನೆಗಳನ್ನು ಕಟ್ಟಿಕೊಡೋದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಇವೆಲ್ಲ ಆಗಬೇಕು. ಆ ರೀತಿಯಾಗಿರುವಂತಹ ಕೆಲಸಗಳನ್ನು ಮಾಡಿರುವಂತಹ ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರಿಗೆ ಇದುವರೆಗೂ ಕೂಡ 1 ರೂಪಾಯಿ ಹಣವೂ ಕೂಡ ಪಾವತಿಯಾಗಿಲ್ಲ. ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ 1400 ಮನೆಗಳನ್ನು ಹಂಚಿಕೆ ಮಾಡಿದ್ರು. ಆ 1400 ಮನೆಗಳನ್ನು ಕಟ್ಟಿರುವಂತಹ ಗುತ್ತಿಗೆದಾರರಿಗೆ ಇದುವರೆಗೂ ಕೂಡ 1 ರೂಪಾಯಿ ಅಮೌಂಟ್ ಕೂಡ ಹೋಗಿಲ್ಲ ಅನ್ನುವಂತಹ ದೊಡ್ಡ ಆರೋಪವನ್ನು ಈಗ ಗುತ್ತಿಗೆದಾರರ ಸಂಘ ಮಾಡ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಬರಿದಾಗಿದೆ, ರಾಜ್ಯ ಸರ್ಕಾರದ ಬೊಕ್ಕಸ ಬರಿದಾಗಿದೆ ಅನ್ನೋದಕ್ಕೆ ಈಗ ಮತ್ತೊಂದು ಸಾಕ್ಷಿಯೂ ಕೂಡ ಸಿಗ್ತಾ ಇದೆ. ಗುತ್ತಿಗೆದಾರರ ಸಂಘ ಈಗ ಒಂದು ದೊಡ್ಡ ಆರೋಪವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ವಾರದ ಒಳಗಾಗಿ ನೀವು ಈ ಮೊತ್ತವನ್ನು, ಅಂದರೆ ನಮಗೆ ಕೊಡಬೇಕಾಗಿರುವ ಹಣವನ್ನು ನೀವು ಕಂತಿನ ರೂಪದಲ್ಲಾದರೂ ಕೊಡಿ, ಮೊದಲನೇ ಕಂತನ್ನಾದರೂ ರಿಲೀಸ್ ಮಾಡಿ. ಆದರೆ ನೀವು ರಿಲೀಸ್ ಮಾಡದೇ ಇದ್ದರೆ ನಾವು ಸಚಿವರನ್ನು ಕೇಳ್ತಾ ಹೋದರೆ ಅದು ಆರ್ಥಿಕ ಇಲಾಖೆಗೆ ಹೋಗಬೇಕು, ಆರ್ಥಿಕ ಇಲಾಖೆಯಲ್ಲಿ ಅದು ಸ್ಟ್ರಕ್ ಆಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಆರ್ಥಿಕ ಇಲಾಖೆ ಇರೋದು CM ಸಿದ್ದರಾಮಯ್ಯ ಅವರ ಕೈಯಲ್ಲಿ ಅಲ್ವಾ? CM ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದ್ದಾರೆ? ಅವರ ಗಮನಕ್ಕೆ ಇದು ಬಂದು ಅಥವಾ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಗಮನಕ್ಕೆ ಬಂದರೂ ಕೂಡ ಯಾವುದೂ ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ, ನನ್ನ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರಾ ಅನ್ನುವಂತಹ ಅನುಮಾನವೂ ಕೂಡ ಇಲ್ಲಿ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಗೆಳೆಯರೆ, ರಾಜ್ಯದಲ್ಲಿ 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಒಂದಾದ ಮೇಲೆ ಒಂದು ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ಆ ನಂತರದಲ್ಲಿ ಒಂದಾದ ಮೇಲೆ ಒಂದು ಈ ರೀತಿಯಾಗಿರುವಂತಹ ಆರೋಪಗಳು ಕೂಡ ಬರ್ತಾ ಇದೆ. ಗೆಳೆಯರೇ, ನಿಮಗೆ ನೆನಪಿರಬಹುದು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖವಾಗಿರುವಂತಹ ಮತ್ತೊಂದು ಕಾರಣ ಏನು ಅಂದರೆ ಇದೇ ಗುತ್ತಿಗೆದಾರರ ಸಂಘ. ಕೆಂಪಣ್ಣನವರು ಆಗ ಆರೋಪವನ್ನು ಮಾಡ್ತಾರೆ BJP ಸರ್ಕಾರದ ಮೇಲೆ 40% ಕಮಿಷನ್ ಅಂತ. ಆದರೆ ಈಗ ಅದಕ್ಕಿಂತಲೂ ಕಮಿಷನ್ ಹೆಚ್ಚಾಗಿದೆ. ಅದನ್ನೇ ಹೇಳಿ ಪೇ CM ಅಭಿಯಾನವನ್ನು ನೀವು ಆರಂಭಿಸಿ, ನಾವು ಬಂದರೆ ಎಲ್ಲವನ್ನೂ ಕೂಡ ಸರಿಪಡಿಸ್ತೀವಿ ಅಂತ ಹೇಳಿದ ಕಾಂಗ್ರೆಸ್ ಸರ್ಕಾರವೇ ಈಗ ಗುತ್ತಿಗೆದಾರರನ್ನ ಕೈ ಬಿಟ್ಟಿದೆ ಅನ್ನುವಂತಹ ದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಗೆಳೆಯರೆ, ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ರಾಜ್ಯ ಸುಭಿಕ್ಷೆಯಲ್ಲಿದೆ, ರಾಜ್ಯದ ಸರ್ಕಾರ ಅಥವಾ ರಾಜ್ಯದ ಬೊಕ್ಕಸ ಇನ್ನೂ ಕೂಡ ಬರಿದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಯಾವ ಗುತ್ತಿಗೆದಾರರಿಗೂ ಕೂಡ ಹಣ ಹೋಗಿಲ್ಲ. ಅಂದರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಏನು ಉತ್ತರಿಸ್ತಾರೆ? ಆ ನಂತರದಲ್ಲಿ ಈಗ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಾದರೂ ವಿಪಕ್ಷಗಳು BJP ಇದಕ್ಕೆ ಸರಿಯಾದ ರೀತಿಯಾಗಿ ಅವರಿಗೆ ಈ ಪ್ರಶ್ನೆಯನ್ನು ಕೇಳುತ್ತಾ ಅಂತ ಕಾದು ನೋಡಬೇಕು. ಯಾಕೆ ಅಂದರೆ BJPಯು ಕೂಡ ಇಲ್ಲಿ ಸರಿಯಾದ ರೀತಿಯಾಗಿ ವಿಪಕ್ಷ ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಇಂತಹ ವಿಚಾರ ಬಂದಾಗ ವಿಪಕ್ಷ ಅದನ್ನು ಸರಿಯಾದ ರೀತಿಯಾಗಿ ನಿಭಾಯಿಸಬೇಕು. ಕಾಂಗ್ರೆಸ್ ವಿಪಕ್ಷದಲ್ಲಿದ್ದಾಗ ಪೇ CM ಅಭಿಯಾನವನ್ನು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಮಾಡ್ತಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ BJP ಯಶಸ್ವಿಯಾಗಿ ಮಾಡಬೇಕು. ಆದರೆ BJP ಮಾಡುತ್ತಾ ಅಂತ ಕಾದು ನೋಡಬೇಕು. ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.